ಕೇಂದ್ರ ಸರ್ಕಾರದ ಗ್ರಾಮೀಣ ಜನರಿಗೆ ಉದ್ಯೋಗವನ್ನ ನೀಡುವ ಜಿ ಯೋಜನೆಯ ಸೌಲಭ್ಯವನ್ನ ಪ್ರತಿಯೊಬ್ಬ ಗ್ರಾಮೀಣರು ಸದ್ಬಳಕೆಯನ್ನ ಮಾಡ್ಕೋಬೇಕು ಎಂದು ಅಂಬಳೆ ಗ್ರಾಮ ಪಂಚಾಯಿತಿ ಪಿಡಿಒ ಮಹದೇವಪ್ಪ ಅವರು ಕರೆಯನ್ನ ನೀಡಿದ್ದಾರೆ. ಅಂಬಳೆ ಗ್ರಾಮ ಪಂಚಾಯಿತಿ ಮುಂಭಾಗ ಮಂಗಳವಾರ ನಡೆದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಲಾಗಿದ್ದು, ಇದರಲ್ಲಿ ವೈಯಕ್ತಿಕ ಹಾಗೆ ಸಾಮುದಾಯಿಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವಕಾಶವಿದೆ. ಇನ್ನು ವರ್ಷಕ್ಕೆ 125 ಮಾನವ ದಿನಗಳು ಉದ್ಯೋಗ ಹಾಗೆ 318 ವಿವಿಧ ಕಾಮಗಾರಿಗಳನ್ನ ಕೈಗೊಳ್ಳೋಕೆ ಅವಕಾಶವಿದ್ದು, ಸಾರ್ವಜನಿಕರು ಇದರ ಪ್ರಯೋಜನವನ್ನ ಪಡ್ಕೋಬೇಕು ಎಂದಿದ್ದಾರೆ. ಇನ್ನು ಸಾಮಾಜಿಕ ಲೆಕ್ಕ ಪರಿಶೋಧಕ ಪ್ರಸನ್ನ ಅವರು ಮಾತನಾಡಿ, ಕಳೆದ ಅವಧಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 20.84 ಲಕ್ಷ ವೆಚ್ಚದ ಕಾಮಗಾರಿ ನಡೆದಿದ್ದು, ಜಾಬ್ ಕಾರ್ಡ್ ಹೊಂದಿರುವವರ ಸಂಖ್ಯೆ 379 ರಿಂದ 673ಕ್ಕೆ ಏರಿಕೆಯಾಗಿದೆ. ಇನ್ನು ಮೆಜರ್ಮೆಂಟ್ ಬುಕ್ ಸಲ್ಲಿಸಿದ 9 ಕಾಮಗಾರಿಗಳ ಹಣವನ್ನ ತಡೆಯಲಾಗ್ತಾ ಇದ್ದು, ಅಲ್ಲದೆ 15ನೇ ಹಣಕಾಸು ಯೋಜನೆಯಲ್ಲಿ 18 ಲಕ್ಷ ವೆಚ್ಚದ ಕುಡಿಯುವ ನೀರಿನ ಹಾಗೆ ಬೀದಿ ದೀಪ ಕಾಮಗಾರಿಗಳ ಲೆಕ್ಕವನ್ನ ತೋರಿಸಲಾಗ್ತಾ ಇದ್ದು, ಸರ್ಕಾರಕ್ಕೆ ಪಾವತಿಸಬೇಕಾದ 39,693 ಬಾಕಿ ಇದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಇದೇ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಂಜುಂಡಸ್ವಾಮಿ ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ 15ನೇ ಹಣಕಾಸು ಹಾಗೆ ಗ್ರಾಮ ವಿಕಾಸ ಯೋಜನೆಗಳ ಹಣ ದುರ್ಬಳಕೆ ಆಗ್ತಾ ಇದೆ ಎಂದು ಆರೋಪಿಸಿ ಸೂಕ್ತ ಕ್ರಮ ಒತ್ತಾಯಿಸಿದ್ದಾರೆ. ಒಟ್ಟು ಕಾಮಗಾರಿ ಇರುವಂತದ್ದು ತೋಟಗಾರಿಕೆ ಇಲಾಖೆಯಿಂದ ಮುಂದುವರಿಕೆ ಆಗಿದೆ. 19,240 ರೂಪಾಯಿ ಅಷ್ಟೇ ಪಾವತಿ ಆಗಿದ್ದಾರೆ. ಒಟ್ಟು 21,03,280 ರೂಪಾಯಿ ಅಷ್ಟೇ ಕೂಲಿಯನ್ನ ಪಾವತಿ ಮಾಡಿರುವಂತದ್ದು 1 ವರ್ಷದಿಂದ ಇಲ್ಲಿ ತನಕ. ಈ ಕೆಲಸ ಮಾಡಿರುವಂತ ಒಟ್ಟಾರೆ 379 ಜನ